ಎವ್ರಿವನ್ ವೆಲ್ಕಮ್ ಟು ನಾಜಾ ಫೋರಮ್. ಇವತ್ತಿನ ವಿಡಿಯೋ PSTR, GPSTR, HSTR ಯಾರು ಟೀಚರ್ ಆಸ್ಪಿರೆಂಟ್ ಇದ್ದೀರಾ, ಅವರು ವಿಜ್ಞಾನ ಸಬ್ಜೆಕ್ಟ್ದವ್ರು ಆಗಿರಲಿ ಅಥವಾ ಯಾರು SST ಆಗಿರಲಿ, ಯಾರು ಬೇರೆ ಅದರ್ ಸಬ್ಜೆಕ್ಟ್ದವ್ರು ಆಗಿರಲಿ, ಆರ್ಟ್ಸ್ ಆಗಿರಲಿ, ಕಾಮರ್ಸಲ್ಲಿ ಯಾರು ಟೀಚರ್ ಆಸ್ಪಿರೆಂಟ್ ಇದ್ದೀರಾ ಅವರೆಲ್ಲರಿಗೂ ಕೂಡ ಆಗುವಂಥದ್ದು ಇದು. ಹೌದಾ? ಆರೋಗ್ಯ ಶಿಕ್ಷಣ ಪೇಪರ್ 1 ಅಲ್ಲಿ ನಾವು ಕಾಣ್ತಾ ಇದ್ದೀವಿ. ವಿಟಮಿನ್ಗಳು, ಅದರಲ್ಲಿ ಒಂದು ಟಾಪಿಕ್ ಅನ್ನು ನಾನು ಚೂಸ್ ಮಾಡಿದ್ದೀನಿ. ವಿಟಮಿನ್ಗಳು ಮತ್ತು ಖನಿಜ ಲವಣಗಳ ಬಗ್ಗೆ ಒಂದು ಟಾಪಿಕ್ ಅನ್ನು ಚೂಸ್ ಮಾಡಿದ್ದೀನಿ. ಈ ಟಾಪಿಕ್ನಲ್ಲಿ ನಾವು ಏನನ್ನ ಅಭ್ಯಾಸ ಮಾಡಬೇಕು, ಎಷ್ಟು ಪಾಯಿಂಟ್ಗಳು ಉಪಯುಕ್ತ ಅನ್ನೋದನ್ನು ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯಮಾಡಿ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಟಮಿನ್ಗಳು ಅಂದ್ರೆ ಏನು ಮೊದಲು ತಿಳ್ಕೊಬೇಕು ನಾವಿಲ್ಲಿ. ದೇಹದ ಬೆಳವಣಿಗೆಗೆ ಮತ್ತು ರೋಗ ನಿರೋಧಕ ಶಕ್ತಿಗೆ, ಉತ್ತಮ ಆರೋಗ್ಯಕ್ಕೆ ಮತ್ತು ದೇಹದ ಸಾಮಾನ್ಯ ಕಾರ್ಯಗಳಿಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಅಗತ್ಯವಾಗಿರುವ ಒಂದು ಪೋಷಕಾಂಶಗಳಿಗೆ ನಾವು ವಿಟಮಿನ್ ಅಂತ ಕರಿತಾ ಇದ್ದೀವಿ. ಅದರ ಕಾರ್ಯ, ಕೊರತೆ ಮತ್ತು ಆಹಾರದ ಮೂಲಗಳನ್ನು ಇಲ್ಲಿ ನೋಡೋದಾದ್ರೆ, ನೀವು ಇಲ್ಲಿ ಸ್ಕ್ರೀನ್ ನೋಡಿ ನೋಡಬಹುದು. ವಿಟಮಿನ್ ಎ ದೃಷ್ಟಿ, ಚರ್ಮ ಮತ್ತು ರೋಗ ನಿರೋಧಕ ಶಕ್ತಿಗೆ ಕಾರ್ಯವನ್ನ ಮಾಡ್ತದ. ಅದರ ಕೊರತೆಯಿಂದ ಉಂಟಾಗುವ ರೋಗ ರಾತ್ರಿ ಕುರುಡುತನ ಅಥವಾ ನೈಟ್ ಬ್ಲೈಂಡ್ನೆಸ್ ಅಂತ ನಾವು ಕರಿತಾ ಇದ್ದೀವಿ. ಆಹಾರದ ಮೂಲಗಳು ಕ್ಯಾರೆಟ್, ಮಾವು, ಪಾಲಕ, ಹಾಲು. ವಿಟಮಿನ್ B1, B2, B3, B4, B6 ಈ ರೀತಿ ಸಮೂಹ ಇದೆ. ಅದನ್ನು ಸಮೂಹಕ್ಕೆ ಅದ್ರ ಕಾರ್ಯ ಏನಪ್ಪಾ ಅಂದ್ರೆ ಶಕ್ತಿಯ ಉತ್ಪಾದನೆ, ನರಗಳ ಆರೋಗ್ಯ. ಇದರ ಕೊರತೆಯಿಂದ ಉಂಟಾಗುವಂತ ರೋಗ ಬೇರಿ ರಕ್ತಹೀನತೆ ಅಂತ ಕರಿತೀವಿ ನಾವು. ಆಹಾರದ ಮೂಲ ಯಾವುದಪ್ಪಾ ಅಂತಂದ್ರೆ ಧಾನ್ಯಗಳು, ಬೇಳೆ, ಮೊಟ್ಟೆ. ವಿಟಮಿನ್ ಸಿ ಗಾಯ ಗುಣವಾಗಲು, ರೋಗ ನಿರೋಧಕ ಶಕ್ತಿ ಉಪಯೋಗ ಆಗುತ್ತೆ. ಇದರಿಂದ ಬರುವಂತ ರೋಗ ಸ್ಕರ್ವಿ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಸಿಟ್ರಸ್ ಫ್ರೂಟ್ ನಲ್ಲಿ ಕಾಣ್ತೀವಿ. ನಿಂಬೆ, ಕಿತ್ತಳೆ, ನೆಲ್ಲಿಕಾಯಿ, ಸೀಬೆ ಇತ್ಯಾದಿ. ವಿಟಮಿನ್ ಡಿ ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆ ಸಹಾಯಕ. ಇದರಿಂದ ಬರುವಂತ ರೋಗ ರಿಕೆಟ್ಸ್. ಸ್ನಾಯುಗಳಿಗೆ ಸಂಬಂಧಿಸಿದ ರೋಗ ಇದು. ಸೂರ್ಯನ ಬೆಳಕು ಮತ್ತು ಹಾಲು, ಮೊಟ್ಟೆ, ಮೀನುಗಳಿಂದ ಇದನ್ನು ನಾವು ತಡೆಗಟ್ಟಬಹುದು. ವಿಟಮಿನ್ ಇ ದೇಹದ ಕೋಶಗಳ ರಕ್ಷಣೆಗೆ ಸಹಾಯವನ್ನ ಮಾಡ್ತದ. ಇದರಿಂದ ಬರುವಂತ ರೋಗ ಸ್ನಾಯುಗಳ ದೌರ್ಬಲ್ಯ. ಇದು ಬೀಜಗಳು, ಒಣಕಾಯಿ, ಸಸ್ಯಜನ್ಯ ಎಣ್ಣೆಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ವಿಟಮಿನ್ ಕೆ ಇದು ರಕ್ತ ಹೆಪ್ಪುಗಟ್ಟಲು ಸಹಾಯವನ್ನ ಮಾಡ್ತದ. ಇದರಿಂದ ಕೊರತೆಯಿಂದಾಗಿ ಹೆಚ್ಚು ರಕ್ತಸ್ರಾವವಾಗುವಂತ ಚಾನ್ಸಸ್ ಇರ್ತಾವ. ಇದರಿಂದ ಆಹಾರದ ಮೂಲ ಯಾವ್ದಪ್ಪ ಅಂದ್ರೆ ಹಸಿರು ಎಲೆ ತರಕಾರಿಗಳು. ನೀವು ಇಲ್ಲಿ ಸ್ಕ್ರೀನ್ ನಲ್ಲಿ ನೋಡಬಹುದು, ಬೇಕಾದ್ರೆ ನೀವು ಬರೆದಿಟ್ಕೊಳ್ಳಿ. ಖನಿಜ ಲವಣಗಳು ಏನಪ್ಪಾ ಅಂದ್ರೆ ಇವು ದೇಹದ ಬೆಳವಣಿಗೆ, ಮೂಳೆಗಳ ಬಲ, ರಕ್ತ ನಿರ್ಮಾಣ ಇತ್ಯಾದಿ ಕಾರ್ಯಗಳಿಗೆ ಇವು ಅವಶ್ಯಕವಾಗಿರ್ತವೆ. ಇವುಗಳ ಕಾರ್ಯ, ಕೊರತೆ ಮತ್ತು ಆಹಾರದ ಮೂಲ ನೋಡೋದಾದ್ರೆ ಕ್ಯಾಲ್ಸಿಯಂ ಮೂಳೆ ಮತ್ತು ಹಲ್ಲುಗಳನ್ನು ಬಲಪಡಿಸ್ತದ. ದುರ್ಬಲ ಮೌಲ್ಯಗಳು ಕೊರತೆಯಿಂದ ಉಂಟಾಗುವಂಥದ್ದು. ಆಹಾರದ ಮೂಲ ಹಾಲು, ಮೊಸರು ಮತ್ತು ರಾಗಿ. ಕಬ್ಬಿನ ಹಿಮೋಗ್ಲೋಬಿನ್ ನಿರ್ಮಾಣಕ್ಕೆ ಸಹಾಯವನ್ನ ಮಾಡ್ತದೆ. ರಕ್ತಹೀನತೆ ಬರುವಂತಹ ರೋಗ ಇದು ಹೆಚ್ಚಿನ ಪ್ರಮಾಣದಲ್ಲಿ ಪಾಲಕ, ಬೆಲ್ಲ, ಖರ್ಜೂರದಲ್ಲಿ ಕಾಣ್ತೀವಿ. ಅಯೋಡಿನ್ ಥೈರಾಯ್ಡ್ ಗ್ರಂಥಿಯ ಕಾರ್ಯಗಳನ್ನೇ ಸಹಾಯವನ್ನ ಮಾಡ್ತದ. ಇದರಿಂದ ಬರುವಂತ ರೋಗ ಗ್ವೈಟ್ರೆ ಅಥವಾ ಗಂಟಲು ಗಡ್ಡೆ ಅಂತ ಕರಿತೀವಿ ನಾವು. ಆಹಾರದ ಮೂಲ ಅಯೋಡಿನ್ ಉಪ್ಪು ಸಮುದ್ರ ಆಹಾರದಲ್ಲಿ ಕಾಣ್ತೀವಿ. ಫಾಸ್ಫರಸ್ ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆ ಸಹಾಯವನ್ನ ಮಾಡ್ತದೆ. ಇದು ಕೊರತೆಯಿಂದಾಗಿ ದುರ್ಬಲ ಮೂಳೆಗಳು ಆಗ್ತವೆ. ಆಹಾರದ ಮೂಲ ಹಾಲು, ಮೀನು, ಮೊಟ್ಟೆ. ಜಿಂಕ್ ಬೆಳವಣಿಗೆ ಮತ್ತು ಗಾಯ ಗುಣವಾಗ್ಲಿಕ್ಕೆ ಸಹಾಯವನ್ನ ಮಾಡ್ತದೆ. ಇದು ಇದರಿಂದ ಕೊರತೆಯಿಂದಾಗಿ ಬೆಳವಣಿಗೆಯಲ್ಲಿ ಕುಂಠಿತವಾಗಬಹುದು. ಇದು ಹೆಚ್ಚಿನ ಪ್ರಮಾಣದಲ್ಲಿ ಬೇಳೆ, ಬೀಜಗಳು, ಒಣಕಾಯಿಯಲ್ಲಿ ಕಾಣ್ತೀವಿ. ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳನ್ನು ಇಲ್ಲಿ ತಂದಿದ್ದೇನೆ ನಾನು. ವಿಟಮಿನ್ ಎಂದರೆ ಏನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ. ಅಲ್ಪ ಪ್ರಮಾಣದಲ್ಲಿ ಅಗತ್ಯವಿರುವ ಸಾವಯವ ಪೋಷಕಾಂಶಗಳಿಗೆ ವಿಟಮಿನ್ ಅಂತ ಕರಿತೀವಿ. ಖನಿಜ ಲವಣಗಳು ಅದೇ ದೇಹದ ಬೆಳವಣಿಗೆ, ವಿವಿಧ ಕಾರ್ಯಗಳಿಗೆ ಅಗತ್ಯವಾದ ಅಜೈವಿಕ ಪೋಷಕಾಂಶಗಳು. ರಾತ್ರಿ ಕುರುಡತನದಿಂದ ವಿಟಮಿನ್ ಕೊರತೆ ಏನಾಗುತ್ತದೆ? ವಿಟಮಿನ್ ಎ. ಸ್ಕರ್ವಿ ವಿಟಮಿನ್ ಕೊರತೆಯಿಂದ. ಸಿ ವಿಟಮಿನ್. ರಿಕೆಟ್ಸ್ ಯಾವ ವಿಟಮಿನ್ ಕೊರತೆಯಿಂದ? ವಿಟಮಿನ್ ಡಿ. ರಕ್ತ ಹೆಪ್ಪುಗಟ್ಟಲು ಯಾವ ವಿಟಮಿನ್? ವಿಟಮಿನ್ ಕೆ. ರಕ್ತಹೀನತೆಗೆ ಯಾವ ಖನಿಜದ ಕೊರತೆ? ಕಬ್ಬಿನ. ಗಂಟಲು ಗಡ್ಡೆ ಗ್ವೈಟ್ರೆ ಯಾವ ಖನಿಜದ ಕೊರತೆ? ಅಯೋಡಿನ್. ಮೂಳೆ ಮತ್ತು ಹಲ್ಲುಗಳಿಗೆ ಪ್ರಮುಖವಾದ ಖನಿಜ ಕ್ಯಾಲ್ಸಿಯಂ. ವಿಟಮಿನ್ ಡಿ ಯ ಮುಖ್ಯ ಮೂಲ ಸೂರ್ಯನ ಬೆಳಕು. ಇವಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಇಲ್ಲಿ ನಾನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ದಯಮಾಡಿ ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗೆ ಬೇಕಾಗಿರೋದ್ರಿಂದ ಈ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು.